ಬೇಸಿಗೆಗಾಲದಲ್ಲಿ ಚಿಕ್ಕ ಗಿಡ ಒಂದು ನೆಟ್ಟದ್ದು. ಈಗ ಇಷ್ಟುಂಟು ನೀರಿದು ಕಲರ್ ಕೂಡ ಚೇಂಜ್ ಆಗಿದೆ. ಒಂದು ಕಟ್ಟ ಹುಲ್ಲಾಯಿತು, ಅಕ್ಕ ಕೊಂಡೋಗ್ತಾ ಇದ್ದಾಳೆ ನೋಡಿ. ಇಲ್ಲ ನನಗೆ ಈಗ ಹೋಗ್ತಾಳೆ ಅಂತ ಅಷ್ಟೇ. 2 ದಿವಸ ನಿಲ್ಲಬೇಕು ಅಂತ. 2 ದಿವಸ ನಿಂತರೆ ನಿಮಗೆ ಖುಷಿ ಆಗ್ತದೆ ನೋಡಿ. ಅಪ್ಪ ಹೆಣಿತಿದ್ರಲ್ಲ 3ನೇ ಚಾಪೆ, ಅದು ರೆಡಿಯಾಗಿದೆ. ಎಷ್ಟು ಚಿಕ್ಕ ತೋರಿಸ್ತೇನೆ ನೋಡಿ. ಒಂದು ಕಣ್ಣು ಅವಳು ನೋಡಿ ಹೋಗಿ ಆಯಿತು ರಿಪೇರಿ ಮಾಡಿ. ಈಗ ಇವನದು ರಿಪೇರಿ. ಮತ್ತೆ ಗಲಾಟೆ ಮಾಡಲಿಕ್ಕಿಲ್ಲ. ಒಂದು ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ಆ ಲಿಂಕನ್ನು ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ವ್ಲಾಗ್ಸನ್ನು ಹಾಕ್ತೇನೆ ಅದೇ ಟೈಮಿಗೆ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಜುಲೈ 7 ತಾರೀಕಿಗೆ ಅದೆಲ್ಲ ಬರ್ತಿರುಂಟು. ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 7ಕ್ಕೆ ಅದೆಲ್ಲ ಬರ್ತಿರುಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿದು, ಕಸಿನ್ಸಿದು, ಮಕ್ಕಳದು, ರಿಲೇಟಿವ್ಸಿದು ಯಾವ್ದಾದ್ರು ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ನೆನಪಲ್ಲಿ ಮೆನ್ಷನ್ ಮಾಡಿ ಆಯಿತಾ. ಕೆಲವರೆಲ್ಲ ನನ್ನ ಅಪ್ಪಂದು ಆ್ಯನಿವರ್ಸರಿ, ನನ್ನ ಚಿಕ್ಕಮ್ಮಂದು ಬರ್ತ್ಡೇ ಅಂತ ಹೆಸರೆಲ್ಲ ಮೆನ್ಷನ್ ಮಾಡೋದಿಲ್ಲ. ನಾನು ಹೇಗೆ ಅಂತ ನಿಮಗೆ ವಿಶ್ ಮಾಡಲಿಕ್ಕಾಗ್ತದೆ. ಹೆಸರು ಮತ್ತು ತಾರೀಖನ್ನು ನೆನಪಲ್ಲಿ ವಿಶ್ ಮಾಡಿ 2 ದಿವಸದ ಮುಂಚೆ. ನಾನು ಆ ದಿವಸನೇ ಬೆಳಗ್ಗೆ ನಿಮಗೆ ವಿಶ್ ಮಾಡ್ತೇನೆ. ಸುಜಾತ ಅವ್ರು ಕಮೆಂಟ್ ಮಾಡಿದ್ದಾರೆ ಅವ್ರದ್ದು ಆ್ಯನಿವರ್ಸರಿ ಅಂತ. ಸುಜಾತ ಅವರಿಗೆ ಆ್ಯನಿವರ್ಸರಿ ಶುಭಾಶಯಗಳು. ಯಾವಾಗಲೂ ಜೊತೆಗೆ 100 ಕಾಲ ಸುಖವಾಗಿ ಬಾಳಿ. ಹಾಗೆ 4 ಇಯರ್ಸ್ ಕಂಪ್ಲೀಟ್ ಆಯಿತು ಕೂಡ ಹೇಳಿದ್ದೀರಾ. ಅಲ್ಲಿ ಗ್ಯಾಪ್ ಬಿಡಲಿಲ್ಲ ನೀವು. ಜುಲೈ 7, 4 ಅಂತ ಒಟ್ಟಿಗೆ ಬರ್ದಿದ್ರೆ ನಾನು ಫಸ್ಟಿಗೆ 74 ಇಯರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳೋದು ನನಗೆ ಆಶ್ಚರ್ಯ ಇತ್ತು. ಹೇಗೆ 74 ಇಯರ್ಸ್ ಅಂತ ಮತ್ತೆ ನೋಡಿದರೆ ಅಂದ್ಕೊಂಡೆ ಜುಲೈ 7ಗೆ 4 ಇಯರ್ಸ್ ಕಂಪ್ಲೀಟ್ ಆಯಿತು ಅಂತ. ಹಾಗೆ ನಿಮಗೆ ಆ್ಯನಿವರ್ಸರಿ ಶುಭಾಶಯಗಳು. ಕೇತು ಅಂತ ಹೇಳೋರು ಕಮೆಂಟ್ ಮಾಡಿದ್ದಾರೆ ಅವರ ಮಗಳು ಮಹತಿ ಅವರ ಬರ್ತ್ಡೇ ಅಂತ. ಮಹತಿ ಅವರಿಗೆ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಈಗ ಒಂದು ಜೋರು ಮಳೆ ಬಂದು ಬಿಟ್ಟಿತ್ತು ನೋಡಿ. ಅಂಗಳದಲ್ಲೆಲ್ಲ ನೀರು ನೋಡಿ, ಅಷ್ಟು ಜೋರು ಮಳೆ ಬಂತು. ಬೇಸಿಗೆಯಲ್ಲಿ ನಿಮ್ಮ ಹತ್ರ ಹೇಳಿದ್ದೆ ಸುಗಂಧಿ ಹೂವಿದು ಗಿಡ ನೆಟ್ಟಿದ್ದೆ ಅಂತ ನಿಮಗೆ ಹೇಳಿದ್ದೆ ನೋಡಿ. ಅದರಲ್ಲಿ ಹೂವಾಗಲಿಕ್ಕೆ ಅದರದ್ದು ಇದು ಬರ್ತಾ ಉಂಟು ನೋಡಿ. ಒಂದು ಕಡೆ ಹೂ ಕೂಡ ಆಗಿದೆ, ವೈಟ್ ಕಲರ್ ಇದು ನೋಡಿ. ಇದು ಮಳೆಗಾಲದಲ್ಲಿ ಆಗುವಂಥದ್ದು. ಒಂದು ಇದು ಇವತ್ತಿದು, ಇದು ನಾಳೆಗೆ ನೋಡಿ. ನಾನು ಬೇಸಿಗೆಗಾಲದಲ್ಲಿ ಚಿಕ್ಕ ಗಿಡ ಒಂದು ನೆಟ್ಟದ್ದು, ಅದರಲ್ಲೀಗ ಹೂ ಕೂಡ ಆಗಿದೆ. ಪರಿಮಳ ಮಾತ್ರ ಇದರದ್ದು ಹೂ. ನಿಮಗೆ ಗೊತ್ತಿದೆಯಾ ನಿಮ್ಮ ಮನೆಯಲ್ಲಿ? ಈ ಥರದ್ದೊಂದು ಹಳದಿ ಕಲರ್ ಕೂಡ ಆಗ್ತಿತ್ತಾಯ್ತಾ ಮುಂಚೆ ನಮ್ಮ ಮನೆಯಲ್ಲಿ. ಅದರದ್ದು ಗಿಡ ನಶಿಸಿ ಹೋಗಿದೆ. ಇದು ಬಿಳಿ ಕಲರ್. ಇದು ದನಗಳನ್ನು ಬಿಡಲಿಲ್ಲ, ಮಳೆ ಉಂಟಲ್ಲ ಹಾಗೆ. ಹುಲ್ಲು ತರೋದು ನಾನು ಮತ್ತೆ ಅಕ್ಕ ಹೋಗಿ. ಈಗ ಅಪ್ಪ ನೋಡಿ ಇವ್ರದ್ದು ಚಾಪೆದು ಇನ್ನೂ ಕೆಲಸ ಮುಗಿಲಿಲ್ಲ. ಮಳೆ ಬರುವಾಗ ಒಳ್ಳೆ ಕೆಲಸ ಅಂತ ಅವ್ರಿಗೆ ಖುಷಿ ಆಗ್ತದಂತೆ ಚಾಪೆ ಹೆಣಿಲಿಕ್ಕೆ. ಅಂದರೆ ಮಳೆ ಬರುವಾಗ ಬೇರೆ ಎಂಥ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ. ಬಾವಿಯಲ್ಲಿ ನೀರು ನೋಡಿ ತುಂಬ ಜಾಸ್ತಿ ಆಗಿದೆ. ಈ ಇದೊಂದು ನಿಮ್ಗೆ ಕಾಣ್ತದ, ಅದರ ಲೆವೆಲ್ಗೆ ಬಂದರೆ ಭೂಮಿ ಲೆವೆಲ್ಗೆ ಬಂದಿದೆ ಅಂತ. ಅಲ್ಲಿ ತನಕ ಕಲ್ಲು ಕಟ್ಟಿದೆ ನೋಡಿ, ಅದರ ಅಲ್ಲಿ ತನಕ. ಈಗ ಇಷ್ಟುಂಟು ನೀರಿದು ಕಲರ್ ಕೂಡ ಚೇಂಜ್ ಆಗಿದೆ. ಹುಲ್ಲಿಗೆ ಬಂದಿದ್ದೇವೆ ನಾನು ಮತ್ತು ಅಕ್ಕ ನೋಡಿ ಇಲ್ಲಿ ಹಿರಿತಾ ಇದ್ದಾಳೆ. ಮಳೆ ಜೋರು ಬರ್ತಾ ಉಂಟಲ್ಲ, ಹಾಗೆ ಹುಲ್ಲು 2 ಕಟ್ಟ ಬೇಗ ಮಾಡಿಕೊಂಡು ಹೋಗುವ ಅಂತ. ಜೋರು ಮಳೆ ಬಂದರೆ ಮತ್ತು ಇನ್ನೂ ಕಷ್ಟ ಆಗ್ತದೆ. ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ಹುಲ್ಲು ಇರಬೇಕಲ್ಲ. ಇಲ್ಲಿಂದ ನಮಗೆ ಜೋರು ಮಳೆ ಬಂದರೆ ಪಂಪ್ ಶೆಡ್ ಉಂಟು, ಅಲ್ಲಿ ಹೋಗಿ ನಿಲ್ಬೋದು. ಅಂದಾಜಲ್ಲಿ ಈಗ ಬಂದಿದ್ದೇವೆ ಹುಲ್ಲು ಇರಲಿಕ್ಕೆ. ಹುಲ್ಲು 2 ಕಟ್ಟ ಮಾಡುವ. ಒಂದು ಕಟ್ಟ ಹುಲ್ಲಾಯಿತು, ಅಕ್ಕ ಕೊಂಡೋಗ್ತಾ ಇದ್ದಾಳೆ ನೋಡಿ. ಟಿಂಕಿ ಮತ್ತು ಕೂರ ಇಬ್ಬರು ಕೂತು ಕಾಯ್ತಾ ಇದ್ದಾರೆ. ಇಲ್ಲಾಂದರೆ ನಾನೀಗ ಹೊರಟಿರುವವರಿಬ್ಬರು ಸಹ. ನಾನು ಇನ್ನೂ ಇಲ್ಲೇ ಇದ್ದೇನೆ ಅಲ್ಲ, ಕೆಲಸ ಮುಗಿಲಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ.
ಆಯಿತು. ಹುಲ್ಲು 2 ಕಟ್ಟ ಆಗುವಷ್ಟರಲ್ಲಿ ಜೋರು ಮಳೆ. ಹಾಗೆ ಮನೆಗೆ ಬಂದೆ. ನಾವೊಂದು 3 ಇಲ್ಲದ್ರೆ 4 ಕಟ್ಟ ಹುಲ್ಲು ತರೋದು ಅಂತ ಅನಿಸಿದ್ದು. ಇನ್ನು ಹೋಗ್ಲಿಕ್ಕೆ ಉಂಟ ಅಂತ ನೋಡಬೇಕಷ್ಟೇ. ಕುഞ്ഞി ಕಾಚಿ ಆಯಿತು. ಇವರಿಗೆ ಚಂದ ಮಲಗ್ತಾನೆ ಇರ್ತಾರೆ. ಈಗ ಒಬ್ಬ ಇದ್ದ ಇಲ್ಲಿ ದೊಡ್ಡವ, ಅವ ಹೋಗಿ ಆಯಿತು. ಈಗ ಇವಳೊಬ್ಬಳೇ ಇದ್ದಾಳೆ. ಕುഞ്ഞി ಪಡಿಯಲ್ಲಿ ಅವನು ಒಲೆ ಹತ್ರ ಇದ್ದಾನಾ ಅಂತ ಮೋಸ್ಟ್ಲಿ. ಅಕ್ಕ ಹೋಗ್ತಿದ್ದಾಳೆ, ಬೇಜಾರಾಗ್ತದಾ? ಬೇಜಾರು ಏನೂ ಇಲ್ಲ ನನಗೆ. ಈಗ ಹೋಗ್ತಾಳೆ ಅಂತ ಅಷ್ಟೆ. ಒಂದು 2 ದಿವಸ ನಿಲ್ಲಬೇಕು ಅಂತ. 2 ದಿವಸ ನಿಂತರೆ ನಿಮಗೆ ಖುಷಿ ಆಗ್ತದೆ ಅಲ್ಲ? ಅಷ್ಟು ಕಾರಕ್ಕೆ ಅಡುಗು ಗಿಟ್ಲಾನ್ ಕಾರತೆ ವಾಲ್ ಗಿಟ್ಲಾನ್. ಅಕ್ಕ ಹಗಲಕಾಯಿ ಉಂಟು ಕೊಂಡು ಹೋಗ್ಲಿಕ್ಕೆ ಹೇಳುದಪ್ಪ, ಅವಳೆಲ್ಲ ತೆಕೊಂಡಿದ್ದಾಳೆ ನೋಡಿ. ಅಪ್ಪ ಹೆಣಿತಿದ್ರಲ್ಲ 3ನೇ ಚಾಪೆ, ಅದು ರೆಡಿಯಾಗಿದೆ. ಎಷ್ಟು ಚಿಕ್ಕಂತ ತೋರಿಸ್ತೇನೆ ನೋಡಿ. 1 2 3 4 4.5 ನನ್ನ ಇದು ಹೀಗೆ ತಗೊಳ್ತೇವಲ್ಲ ಅಷ್ಟು 4.5 ಉಂಟು. ಇಷ್ಟು ಚಿಕ್ಕ ಚಾಪೆ ಇದು. ಹುಲ್ಲು ಅಷ್ಟೇ ಚಿಕ್ಕ ಇದ್ದದ್ದು. ಉದ್ದ ಉಂಟು ಮಾತ್ರ 5.5 ಫೀಟಷ್ಟು ಉದ್ದ ಉಂಟು ಅಲ್ಲಪ್ಪ? ಒಂದು 3 ಕಟ್ಟ ಹುಲ್ಲಾಯಿತು ಮಧ್ಯಾಹ್ನದೊಳಗೆ. ಅಕ್ಕ ಈಗ ಹೊರಟಿದ್ದಾಳೆ. ಅವಳು ಮಾತ್ರೆ ತಗೊಂಡು ಬಂದದ್ದು. ಅಪ್ಪನಿಗೆ ಮೊನ್ನೆ ಹೋಗಿ ನೋಡಿ ದಾರಿಯೆಲ್ಲ ತಪ್ಪಿತ್ತಲ್ಲ, ಹಾಗೆ ಅವಳು ಅದು ಅವಳ ಹತ್ರನೇ ಇರುತ್ತೆ ಎಲ್ಲ ಕೂಡ. ಮಾತ್ರೆದು ಚೀಟಿ, ಡಾಕ್ಟ್ರದ್ದು ಚೀಟಿ ಎಲ್ಲ ಕೂಡ ಅವಳ ಹತ್ರನೇ ಇತ್ತು. ಹಾಗೆ ಅವಳು ನಿನ್ನೆ ಡಾಕ್ಟರ್ ಹತ್ರ ಹೋಗಿ ಮಾತ್ರೆ ಎಲ್ಲ ತಗೊಂಡು ಇಲ್ಲಿ ಬಂದು ಇನ್ನು ಇವತ್ತಿಲ್ಲಿಂದ ಹೋಗೋದು. ಮತ್ತು ಅವರಲ್ಲಿ ಅದು ಗದ್ದೆ ಬಿತ್ತನೆ ಮಾಡಲಿಕ್ಕೆ ಇನ್ನೂ ಸಮಯ ಅಂತೆ. ಹಾಗೆ ಗದ್ದೆ ಉಂಟಲ್ಲ ಅಕ್ಕನಿಗೆ, ಅದರದ್ದು ಕೆಲಸ ಎಲ್ಲ ಉಂಟು, ಅದಕ್ಕೆ ಹೋಗಲೇಬೇಕು. ಹಾಗೆ ಅವಳಿಗೆ ಸಹ ಕೃಷಿ ಉಂಟಲ್ಲ. ಮತ್ತು ಇನ್ನು ಬರ್ತಾಳೆ, 1 ದಿವಸಕ್ಕೆ ಬರ್ತಾಳೆ, ಓಡ್ತಾಳೆ. ಅಕ್ಕನ ಮೊನ್ನೆ ದೊಡ್ಡಕ್ಕ ಬಂದಿದ್ದಲ್ಲ, ಹಾಗೆ ಅಕ್ಕ ಇದ್ದಾಳೆ ಅಂತೇಳಿ ಬಂದದ್ದು. ಇದು ಈಗ ಅಪ್ಪನಿಗೆ ಮಾತ್ರ ತಗೊಂಡು ಬಂದದ್ದು. ಹಾಗೆ ಬಂದಾಗ ಕೆಲಸನೇ ಆಯಿತು ನಮ್ಮಲ್ಲಿ. ಹಾಗೆ ಅಕ್ಕನನ್ನು ಬಿಡಲಿಕ್ಕೆ ನಾನು ಹೋಗೋದು. ಮಳೆ ಇಲ್ಲ, ಹಾಗೆ ಸ್ಕೂಟಿಯಲ್ಲಿ ಹೋಗುವ ಅಂತ ಹೇಳಿ ನಾನು ತಗೊಂಡೋಗೋದನ್ನೇ ಸುಮಾರು ದಿವಸ ಆಗಿದೆ ಸ್ಕೂಟಿ. ಯಾಕಂದರೆ ನಮ್ಮದಲ್ಲಿ ರೋಡೆಲ್ಲ ರಿಪೇರಿಯಾಗಿ ತುಂಬ ಜಾರುದೆಲ್ಲ ಇತ್ತು. ಹೋಗಿ ಬರೋಕ್ಕೆ ದನಗಳಿಗೆ, ಬೆಕ್ಕೋಳಿಗೆ, ನಾಯಿಗಳಿಗೆಲ್ಲ ಬಾಯಿ ಹೇಳಿ ಹೊರಡಿದೆವು. ಕಣ್ಣು ಇವ್ರು 3 ನೋಡಿ ಒಟ್ಟಿಗೆ ಕೂತಿದ್ದಾರೆ. ಕುഞ്ഞು ಓ ತಂಗಿ ಬಂದ್ರೀಗ. ತಂಗಿಗೆ ಮೇಲೆ ಹತ್ತಬೇಕಾಯ್ತು, ಅವಳಿಗೆ ಗೊತ್ತಾಗೋದಿಲ್ಲ ಹತ್ತಲಿಕ್ಕೆ, ಅದಕ್ಕೆ ಪೆಂಗುತ್ತಿದ್ದಾಳೆ. ಕುഞ്ഞി ಹತ್ತಿಸ್ಬೇಕಾ ಮೇಲೆ? ಅಮ್ಮನ 4 ಮಕ್ಕಳು ಇಲ್ಲೇ ಇದ್ದಾರೆ. ಕಜ್ಜೊಬ್ಬ ಮಿಸ್ಸಿಂಗ್. ಅವನಿಗೆ ಆಗೋದಿಲ್ಲ ಆಯಿತಾ. ಅವನಿಗೆ ಕೋಪ ಬಂದರೆ ಎಲ್ಲರಿಗೂ ಹೊಡೆಯುವುದೇ ಅವ, ಪಿಸ್ಕ್ ಅಂತ ಮಾಡಿಕೊಂಡು. ಶಂಭು ಬರೀ ಪಾಪದ ಹುಡುಗ ಇವ. ಇದು ನಮ್ಮ ಚಿಕ್ಕದು ಕಜ್ಜು ಅಲ್ಲ ಕರ್ನವಿ. ಅಕ್ಕು ಅವಳು ಮತ್ತು ನಂದಿ ಒಂದೇ ಥರ ನೋಡಿ. ನಂದಿ ಅಕ್ಕನನ್ನು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಟ್ಟು ಬಂದೆ. ಮತ್ತು ಬರುವಾಗ ನನಗೆ ಸ್ವಲ್ಪ ದಿನಸಿ ಎಲ್ಲ ತರಲಿಕ್ಕಿತ್ತು ಮನೆಗೆ. ಟಿಂಕಿ ಕೂರನವರಿಗೆ ರಸ್ಕ್, ಅಕ್ಕಿ ಎಲ್ಲ ಅದೆಲ್ಲ ತಗೊಂಡು ಬಂದೆ. ಮತ್ತು ಇವರಿಗೆ ಬೈಕಲ್ಲಿ ಬರುವಾಗ ತಗೊಂಡು ಬರಲಿಕ್ಕೆ ಕಷ್ಟ. ಅಕ್ಕಿ ಸ್ಕೂಟಿದಾದರೆ ಎದುರು ಸ್ಪೇಸ್ ಇರ್ತದೆ ನೋಡಿ ಕಾಲಿಡುವಲ್ಲಿ. ಅಲ್ಲಿ 20-30 kg ಅಕ್ಕಿಯನ್ನು ಇಟ್ಕೊಂಡು ಬರಲಿಕ್ಕೆ ಆಗ್ತದೆ. ಇಲ್ಲಿ ರೋಡ್ ಉಂಟಲ್ಲ, ಸ್ವಲ್ಪ ಮಣ್ಣೆಲ್ಲ ತೆಗೆದಿದ್ದಾರೆ. ಈ ಮಳೆಯಲ್ಲಿ ಅದು ಜಾರ್ತದೆ. ನನಗೆ ಬರುವಾಗ ಒಂದು ಸ್ವಲ್ಪ ಭಯ ಆಯಿತು. ಹತ್ತಿಸುವಾಗ ಸಹ ಅಕ್ಕನನ್ನು ಒಂದು ಕಡೆ ಇಳಿಸಿ ಮತ್ತೆ ನಾನು ಮೇಲೆ ತನಕ ಹೋಗಿ ಮತ್ತೆ ಅಕ್ಕನನ್ನು ಕರ್ಕೊಂಡು ಹೋದ್ದು. ಜಾರ್ತದೆ, ಸ್ಲಿಪ್ಪರಿ ರೋಡ್ ಆಗಿದೆ ಈಗ. ಮತ್ತು ತಾರ್ತದೆ, ಅಂದರೆ ಒಳಗಡೆ ಹೋಗ್ತದೆ ಟಯರ್. ಹಾಗೆ ಈಗ ಅಡ್ಜಸ್ಟ್ ಮಾಡಿ ಬಂದೆ. ನಾನು ಹೋಗೋದೇ ಇಲ್ಲ, ಯಾಕಂದರೆ ನನಗೆ ಅದು ಜಾರುದು ಹಾಗೆಲ್ಲ ಇರುವಾಗ ನನಗೆ ಅಷ್ಟು ಧೈರ್ಯ ಇರೋದಿಲ್ಲ ಹೋಗಲಿಕ್ಕೆ. ಸ್ಕೂಟಿಯಲ್ಲಿ ಒಂದು ಸ್ವಲ್ಪ ಸ್ಕಿಡ್ ಆದರೂ ಅದು ಬೀಳುದೆ. ಅದಕ್ಕೋಸ್ಕರ ನನಗೆ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ಲ ಸ್ಕೂಟಿದು. ಹಾಗೆ ಎಂತ ಇದ್ದರೂ ಇವ್ರ ಹತ್ರ ತರಲಿಕ್ಕೆ ಹೇಳೋದು. ಇವತ್ತು ಮಾತ್ರ ಈಗ ಮಳೆ ಇಲ್ಲ ಅಂತ ಹೇಳಿ ಅಕ್ಕನನ್ನು ಹೋಗಿ ಬಿಟ್ಟು ಬಂದೆ. 12 ಗಂಟೆ ಆಯಿತು ಈಗ. ಇಷ್ಟು ಬೇಗ ಅಕ್ಕ ಯಾವಾಗಲೂ ಹೋಗ್ತಿರಲಿಲ್ಲ. ಮಧ್ಯಾಹ್ನ 1 ಗಂಟೆ ಆದಮೇಲೆ ಇಲ್ಲ 2 ಗಂಟೆ ಮೇಲೆ ಹೋಗ್ತಿದ್ದದ್ದು. ಅವಳಿಗೆ ಸಲ್ಲಿ ಸುಮಾರು ಕೆಲಸ ಉಂಟಂತೆ, ಹಾಗೆ ಹೋಗಲೇಬೇಕು ಅಂತೇಳಿ ಹೊರಟದ್ದು. ಇನ್ನೂ ಯಾವಾಗ ಬರ್ತಾಳೆ ನೋಡುವ. ಆತ ರೆಡಿ ಮಾಡಿದ್ದಾರೆ. ಇವ್ರದ್ದು ಕುಸ್ತಿ ಶುರುವಾಗಿದೆ. ಗೊಳಿ ಎಲ್ಲ ಹೊರಗೆ ಹಾಕಿದ್ದು ಎಳ್ದು ಆಟಾಡಿ. ಇದನ್ನು ಸಹ ನನಗೆ ಮೊನ್ನೆ ಥರನೇ ಕಟ್ಟಿಗೆ ಉಂಟು ನೋಡಿ. ಕೆಲವೆಲ್ಲ ಅವರಿಗೆ ಕಾಣದೆ ಬಿಟ್ಟು ಹೋದದ್ದೆಲ್ಲ ಉಂಟು. ಅದು ಉಲ್ಟಾ ಸೈಡಲ್ಲಿ ಇರ್ತದೆ. ಅದನ್ನೆಲ್ಲ ಈಗ ನನಗೆ ಕಟ್ಟಲಿಕ್ಕೆ ಉಂಟು. ಇಲ್ಲೆಲ್ಲ ಉಂಟಲ್ಲ ಈ ಥರ. 3 ಗಂಟೆದು ಚಹಾ ರೆಡಿಯಾಗಿದೆ. ಇವರೆಲ್ಲ ಇದ್ದಾರೆ ನೋಡಿ, ಕಾಯ್ತಾ ಇದ್ದಾರೆ. ಅವನನ್ನು ನೋಡಿ ಹಾಕೊಳ್ಳಿ ಪಡಿ. ಮತ್ತೆ ಎಂತ ಕೂರ, ಉಪದ್ರ ಮಾಡಬೇಡ ಅಪ್ಪ. ಚಾಪೆ ನೀವು ಅಲ್ಲಿಂದ ಬರಬೇಕು.
ಇಕೊಳ್ಳಿ, ಕಜ್ಜು ಇಲ್ಲಿದ್ದಾನೆ, ಮುದ್ದು ಕಜ್ಜು. ತಿಂಡಿ ತಿನ್ನೋರು ಮಾತ್ರ ಇಲ್ಲಿ ಕೂತ್ಕೊಳ್ಳೋದು, ಬೇರೆ ಯಾರು ಕೂತ್ಕೊಳ್ಳೋದಿಲ್ಲ. ಇಕೊಳ್ಳಿ ಶಂಭು ಎಂತ, ಅವನು ತಿಂಡಿಗೆ ಮತ್ತು ಹುಲ್ಲಿಗೆ ಎಲ್ಲಕ್ಕೂ ಬರ್ತಾನೆ. ಜೋರು ಮಳೆ ಬಂದು ಬಿಟ್ಟಿತ್ತು, ಈಗ ಲೈಟಾಗಿ ಮಳೆ ಬರ್ತಾ ಉಂಟು ನೋಡಿ. ಹಾಗೆ ಹಲಸಿನ ಹಣ್ಣು ಕಟ್ ಮಾಡುವ ಅಂತ, ಒಂದು ಹಲಸಿನ ಹಣ್ಣು ಕೊಯ್ಬೇಕೀಗ. ಹಾಗೆ ಇವರು ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ತರ್ತಾಳೆ ಅಂತ. ಅವಳು ಕರಿತಾ ಇದ್ದಾಳೆ, ಗುಂಡಿ ತರ್ತೇನೆ ಒಂದು ನಿಮಿಷ. ಬೇರೆದರದ್ದು ಹಲಸು ಆಯಿತಾ, ನಾನು ಇಲ್ಲಿ ತನಕ ತಿನ್ನಲಿಲ್ಲ. ಅಂದರೆ ಹೊಸದು ಬಿದ್ದು ಹೋಗೋದು ಇಲ್ಲಾಂದರೆ ಹಾಳಾಗೋದೆಲ್ಲ ಆಗ್ತಿತ್ತು. ಈ ವರ್ಷ ಅಪ್ಪ ಬೆಳೆದಾಗೆಲೆ ಕೊಯ್ದಿದ್ದಾರೆ, ಇದು ತುಂಬ ಹಣ್ಣಾಗಿದೆ, ಅದಕ್ಕೆ ಕೊಯ್ತಾ ಇದ್ದೇನೆ. ಹೇಗೆ ಉಂಟು ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿನ್ನೋದು.